ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಥ್ಯಾಂಕ್ ಯು. ಯಾಕಂದರೆ ಇದು ನೀವು ಕೇಳೋರೋ ಪ್ರಶ್ನೆ ತುಂಬ ಚೆನ್ನಾಗಿದೆ. ಯಾಕಂದರೆ ನನಗೂ ಬೆಳೆದಿರೋ ಮಕ್ಕಳಿದ್ದಾರೆ. ನಾನು ಸುತ್ತಮುತ್ತ ಈ ವಯಸ್ಸಿನ 20-30 ವಯಸ್ಸಿನ ಹುಡುಗರು ನೋಡ್ತೀನಿ. ನೀವು ಚಿಕ್ಕವ್ರೆ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ಹೃದಯ ಸಮುದ್ರ ಕಲಕಿ ಒತ್ತಿದ ದ್ವೇಷದ ಬೆಂಕಿ ರೋಷ ಜ್ವಾಲೆ ಉರಿದು Break like before.
ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ಬಹಳ ಚೆನ್ನಾಗಿ ಗುರುರಾಜ್ ಸರ್ ಗಣೇಶ್ ಸರ್ ಅವರ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಆಗಲಿ ನೋಡ್ತೀನಿ ಟೀಸರ್ ಆಗ್ತದೆ ನೀವು ಸಪೋರ್ಟ್ ಇರಲಿ ಹಾಗೆ ಮುಂದೆ ನಮ್ಮ ಏನೇ ಕಂಟೆಂಟ್ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್. ಟೀಮ್ಗೆ ತುಂಬ ಗುಡ್ ಲಕ್ ಹೇಳ್ತಾ ಇದ್ದೀರಿ. ನಿಮ್ಮ ಫಿಲಮ್ ತುಂಬ ಸಕ್ಸಸ್ ಆಗಲಿ, ನೋಡೋ ವೀಕ್ಷಕರಿಗೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಮೂವಿ ಆಗಿರ್ತದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ತಾನೇ ಟ್ರೈಲರ್ ನೋಡಿದ್ವಿ. ಇದು ಟೀಸರ್ ಟೈಟಲ್ ರಿವೀಲಿಂಗ್ ಟೀಸರ್. ಸರ್, ಇವಾಗ ತಾನೇ ಟೈಟಲ್ ರಿವೀಲಿಂಗ್ ಟೀಸರ್ ನೋಡಿದ್ವಿ. ನಿಮಗೆ ಈ ಕತೆ ಹುಟ್ಟಿದ್ದು ಹೆಂಗೆ? ಸೊ ಇದು ಕಥೆ ಏನು ಅಂದರೆ ಇವತ್ತಿನ ಈಗ ನಡೆಯುವಂಥ ವಿದ್ಯಮಾನಗಳ ಬಗ್ಗೆ ಇರುವಂಥ ಕಥೆ. ಸೊ ನಾನು ಇದು ಕೆಲವೊಂದು ಘಟನೆಗಳನ್ನು ಆಧರಿಸಿ ಬರೆದಂಥ ಕತೆ. ನಾನು ಬ್ರಿಟನ್ನಲ್ಲಿದ್ದೆ ಒಂದಿಷ್ಟು ವರ್ಷ. ಆ ಟೈಮಲ್ಲಿ ಒಂದಿಷ್ಟು ಇದು ಒಂದು ಇನ್ಸಿಡೆಂಟ್ ನನಗೆ ತುಂಬ ಕಾಡುತ್ತೆ. ಸೊ ಆವಾಗ ಅದನ್ನು ನನ್ನ ಮನಸ್ಸಲ್ಲಿ ಉಳ್ಕೊಂಡಿತ್ತು. ಇಲ್ಲಿ ಬಂದಮೇಲೆ ಇಲ್ಲೂ ಅದೇ ಥರದ ಕೆಲವೊಂದು ಘಟನೆಗಳನ್ನು ನೋಡಿದಾಗ ನನಗಿದು ಘಟನೆ ಬರೀ ಒಂದು ವಿದೇಶಕ್ಕೋ ಅಥವಾ ಒಂದು ಜನಾಂಗಕ್ಕೋ ಇದಿಲ್ಲ, ಈ ಥರದ್ದು ಕಥೆಗಳು, ಈ ಥರದ್ದು ಇನ್ಸಿಡೆಂಟ್ಸ್ ನಡೀತಾನೆ ಇದೆ, ಇದು ಸಾರ್ವತ್ರಿಕವಾಗಿದೆ ಅಂತ ಅಂದ್ಕೊಂಡು ನಾನು ಈ ಕತೆ ಬಂದೆ. ಈ ಕತೆ ಮೂಲಕ ಈಗಿನ ಯೂತ್ಸ್ಗೆ ಏನು ಕೊಟ್ಟಿದ್ದೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಥ್ಯಾಂಕ್ ಯು. ಯಾಕಂದರೆ ಇದು ನೀವು ಕೇಳೋ ಪ್ರಶ್ನೆ ತುಂಬ ಚೆನ್ನಾಗಿದೆ. ಯಾಕಂದರೆ ನನಗೂ ಬೆಳೆದಿರೋ ಮಕ್ಕಳಿದ್ದಾರೆ. ನಾನು ಸುತ್ತಮುತ್ತ ಈ ವಯಸ್ಸಿನ 20-30 ವಯಸ್ಸಿನ ಹುಡುಗರು ನೋಡ್ತೀನಿ. ನೀವು ಚಿಕ್ಕವ್ರೆ, ಯಂಗ್ ಗೈಸ್. ನನಗೇನು ಅನ್ನಿಸುತ್ತೆ ಅಂದರೆ ದೇ ಆರ್ ಫೇಲಿಂಗ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟ್ರೂ ಲವ್ ಆ್ಯಂಡ್ ದ ಮಟೀರಿಯಲಿಸ್ಟಿಕ್ ಪ್ಲೆಷರ್. ನಿಜವಾದ ಪ್ರೀತಿಗೂ ಮತ್ತು ನಿಮಗೆ ಕೆಲವೊಂದು ಮಟೀರಿಯಲಿಸ್ಟಿಕ್ ಪ್ಲೆಷರ್ಸ್ ಅಂತಿರುತ್ತೆ, ಅಂಥವುಗಳ ಮಧ್ಯ ಅವರು ಡಿಫ್ರೆನ್ಸು ಕಾಣಬೇಕು. ನಿಜವಾದ ಪ್ರೀತಿನೇ ಬೇರೆ, ಅದನ್ನು ಅನುಭವಿಸ್ಬೇಕು. ಈ ಕತೆ ಏನು ಹೇಳಕ್ಕೆ ಕೊಟ್ಟಿದ್ದೀರಾ ಅಂತಂದರೆ, ಇದು ಯಾವ್ದಾದ್ರು ಎಲ್ಲರೂ ನೀವು ನೋಡಿರೋದಾ ಅಥವಾ ಇದು ಕಾಲ್ಪನಿಕ? ನಾನು ಸಂಪೂರ್ಣ ಕತೆ ಇದು ಅಲ್ಲ, ಇದು ಕಾಲ್ಪನಿಕ. ಒಬ್ಬ ಬರಹಗಾರನಾಗಿ, ಒಬ್ಬ ರೈಟರಾಗಿ ನನಗೊಂಚೂರು ಬರವಣಿಗೆ ಹವ್ಯಾಸ ಇರೋದ್ರಿಂದ ನಾನು ನಡೆದಿರೋ ಘಟನೆಗಳನ್ನು ಹಲವಾರು ಡೈಮೆನ್ಷನಿಂದ ನಾನು ನೋಡ್ತೀನಿ. ಸೊ ಅಂಥ ಟೈಮಲ್ಲಿ ಹಲವಾರು ಡೈಮೆನ್ಷನ್ಸಲ್ಲಿ ನೋಡಿದಾಗ ಹುಟ್ಟಿರುವಂಥ ಕಥೆ. ಇದರಿಂದ ನಾನು ಏನು ಹೇಳಬೇಕು ಅಂದರೆ ಅದೇ ಪ್ರೀತಿ, ನಿಜವಾದ ಪ್ರೀತಿ ಪ್ರೇಮ ನೀವು ಅನುಭವಿಸಿ, ಅವಾಗ ನಿಮಗೆ ಉಳಿಕಿದ್ದೆಲ್ಲ ಕಮ್ಮಿ ಆಗಿ ನಿಮಗೆ ಗೌಣ ಅನ್ಸುತ್ತೆ. ನಿಜವಾದ ಪ್ರೀತಿ ನಿಮಗೆ ಒಂದು ಬೇಂದ್ರೆ ಅವ್ರು ಹೇಳ್ತಾರೆ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ನೀವು ಒಲವೇ ಬದುಕು, ಲವ್ ಈಸ್ ಲೈಫ್. ಸೊ ಅದನ್ನು ಹೇಳೋದು. ಇವಾಗ ತಾನೇ ಡಿಯರ್ ಹಸ್ಬೆಂಡ್ ಟೀಸರ್ ನೋಡಿದ್ವಿ. ಹೌದು, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನಾನು ನೋಡಿದ ಪ್ರಕಾರ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗೇನಾಗುತ್ತೆ, ಒಬ್ಬ ಕೃತಿ ಅಥವಾ ಕೃತಿಗಾರ ಅದನ್ನು ಬರೆದ ಮೇಲೆ, ಅದನ್ನು ಜನರಿಗೆ ಅರ್ಪಣೆ ಮಾಡಿದ ಮೇಲೆ, ಅದನ್ನು ಜನರು ಹೇಳಬೇಕು. ನಾನು ಈ ಥರ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ,
ಹಿಂಗೆ ಶೂಟ್ ಮಾಡಿದ್ದೀನಿ ಅಂತ ನಾನು ಹೇಳೋ ಬದಲು ಅವ್ರು ನೋಡಿರೋವಾಗ ಅವರಲ್ಲಿ ಹುಟ್ಟಿದಂಥ ಭಾವನೆಗಳನ್ನಾಗಲಿ ಅವರ ಮನಸ್ಸಲ್ಲಿ ನಡೆದಿರುವಂಥ ಒಂದಿಷ್ಟು ಯೋಚನೆಗಳಾಗಲಿ ಅದನ್ನು ಅವ್ರು ಹೇಳಿ ಅದು ಅವ್ರಿಗೆ ಬಿಟ್ಟು ನನಗೆ ಖುಷಿ ಅದು. ಸರ, ಇದು ಒಂದು ಇಂಪಾರ್ಟೆಂಟ್ ವಿಷಯ. ಅಭಿನಯ ಚಕ್ರವರ್ತಿ ಅವ್ರು ಬಂದಿದ್ರು. ಹೌದು. ನೀವು ಅವ್ರ ಬಗ್ಗೆ ಏನಾದ್ರು ಮಾತಾಡಂಗಿದ್ರೆ? ಅದೇ ನಾನು ಬಹುಶಃ ವೇದಿಕೆ ಮೇಲೂ ಅದನ್ನೇ ಹೇಳಿದೆ, ಈಗಲೂ ಅದನ್ನೇ ಹೇಳೋಕ್ಕೆ ಬಯಸ್ತೀನಿ. ನಾವೆಲ್ಲ 70s 80s ಸಿನಿಮಾ ನೋಡಿ ಬೆಳೆದವರು, 90sವರೆಗೂ ಸಿನಿಮಾ ನೋಡಿ ಬೆಳೆದವರು. ನಮಗೆ ವಿಷ್ಣುವರ್ಧನ್ ಅವರು ಅಭಿಮಾನಿನ. ಈಗ ವಿಷ್ಣು ಸರ್ ಇಲ್ಲ. ಸೊ ನನಗೆ ಎಸ್ಪೆಷಲಿ ಒಬ್ಬ ನಿರ್ದೇಶಕನಾಗಿ ಬರಗಾರ ನಾನು ಸುದೀಪ್ ಸರಲ್ಲಿ ವಿಷ್ಣುವರ್ಧನ್ ಸರ್ನ ಕಾಣ್ತೀನಿ. ನನಗೆ ಹೇಗೆ ನಾವು ವಿಷ್ಣುವರ್ಧನ್ ಅವ್ರನ್ನ ನಾವು ನೋಡ್ತಿದ್ವಿ, ಅವ್ರ ಅಭಿಮಾನ ನಮಗಿತ್ತು, ಅವರೇ ನಮ್ಮ ಮುಂದೆ ಕೂತಾರೇನೋ ಅಂತ ನನಗೆ ಅನ್ನಿಸ್ತು. ನನಗದು ಭಾಳ ಭಾವುಕವಾದ ಕ್ಷಣ. ಅವ್ರು ಇಲ್ಲಿ ಕೂತಿದ್ರು, ಅವ್ರು ನಮ್ಮ ಶೀರ್ಷಿಕೆ, ನಮ್ಮ ಚಲನಚಿತ್ರದ ಶೀರ್ಷಿಕೆಯನ್ನು ಅನಾವರಣ ಮಾಡಿದ್ರು. ನನಗೆ ಭಾಳ ಖುಷಿ. ದಟ್ಸ್ ಅ ಪ್ರೌಡ್ ಮೂಮೆಂಟ್, ದಟ್ಸ್ ಅ ವೆರಿ ಆನರಬಲ್ ಮೂಮೆಂಟ್. ಓಕೆ ಸರ್, ಥ್ಯಾಂಕ್ ಯು. ಸರ್, ನಮಗೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇವಾಗ ಮೂವಿ ಬಗ್ಗೆ ಹೇಳ್ತಾ ಇದ್ರಿ. ಈಗ ಹಳೆ ಕಾಲದಲ್ಲಿ ಮೂವಿಗಳು ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ, ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಒಂದು ಸಮಾಜದ ಒಳಿತಿಗಾಗಿ ಮೂವಿಗಳನ್ನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅದರಲ್ಲಿ ಯಾವುದೇ ಥರದ ಏನಂತ ಹೇಳ್ತಾರೆ, ಸಮಾಜಕ್ಕೆ ಒಂದು ಘಾತಕ ತರುವಂಥದ್ದು ಇರ್ತಾ ಇರಲಿಲ್ಲ. ಈ ನಮ್ಮ ಅಂದರೆ ಏನು ಟೀಸರ್ ರಿಲೀಸ್ ಮಾಡಿದ್ದೀರಲ್ವಾ, ಡಿಯರ್ ಹಸ್ಬೆಂಡ್ ಅಂತ, ಸಂಸಾರ ಸಹಿತ ಕೂತು ಎಲ್ಲ ನೋಡುವಂಥ ಚಿತ್ರನ, ಮತ್ತು ಇದರಲ್ಲಿ ಸಮಾಜಕ್ಕೆ ಒಳಿತಾಗುವಂಥ ವಿಷಯಗಳಿದಾವ? ಸೊ ಮೊದಲೇದು ನಾನು ಐ ಆಮ್ quite senior. Yes. And I come from literature background and I come from very well respected background, family. ಸೊ ನಾನು ಕುಟುಂಬ ಸಮೇತವಾಗಿ ನೋಡುವಂಥ ಸಿನಿಮಾನೇ ನಾನು ಮಾಡೋದು. ಯಾಕೆಂದರೆ ನಾನು ಸಿನಿಮಾ ನೋಡ್ಬೇಕಂದ್ರೆ ನಮ್ಮ ಮನೆಯವ್ರನ್ನ, ನಮ್ಮ ಮಕ್ಕಳನ್ನ ಕರ್ಕೊಂಡೇ ಹೋಗ್ತೀನಿ. ಸೊ ನನ್ನ ಸಿನಿಮಾನ ನಾನೇನಾದರೂ ನನ್ನ ಮಕ್ಕಳಿಗೆ ತೋರಿಸುವಾಗ ಅವರಿಗೆ ಮುಜುಗರ ಆಗುವಂಥ ಸನ್ನಿವೇಶಗಳನ್ನು ನಾನು ಬಿಡೋದು. ಸೊ ಇದು ನನ್ನ ಕಡೆಯಿಂದ ಸಮಾಜಕ್ಕೆ ನನ್ನ ಪ್ರತಿ ಸಿನಿಮಾದಲ್ಲೂ ನನ್ನ ಸಿನಿಮಾದ ಜರ್ನಿ ನೀವು ನೋಡಿದ್ರೆ, ಇದು ನಂದು 5ನೇ ಸಿನಿಮಾದಲ್ಲಿ ನಾನು ಪ್ರತಿ ಸಿನಿಮಾದ ವಿಭಾಗದಲ್ಲೂ ನಾನು ಕನ್ನಡಿಗರನ್ನೇ ನಾನು ತಂತ್ರಜ್ಞರಾಗಿ ಬಳಸ್ಕೊಂಡಿದ್ದೀನಿ. ಕನ್ನಡ ನಟ ನಟಿಯರನ್ನೇ ನಾನು ಪಾತ್ರಗಳನ್ನು ಇದನ್ನು ಮಾಡಿದ್ದೀನಿ. 2 ರಾಜ್ಯ ಪ್ರಶಸ್ತಿ, 3 ರಾಜ್ಯ ಪ್ರಶಸ್ತಿ ನನ್ನ ಸಿನಿಮಾಗಳಿಗೆ ಸಿಕ್ಕಿದೆ. ಅಮೃತ್ ಅಪಾರ್ಟ್ಮೆಂಟ್ಸ್ಗೆ ಸೌಂಡ್ ಡಿಸೈನ್, ಲಾಸ್ಟ್ ಬಸ್ ಆ್ಯಸ್ ಅ ನಿರ್ಮಾಪಕನಾಗಿ ನನಗೆ ಸೆಟ್ಗೆ ಮತ್ತು ಕ್ಯಾಮ್ರಾಗೆ ನಾನು ಪ್ರಶಸ್ತಿ ತಗೊಂಡಿದ್ದೀನಿ. ಒಬ್ಬ ನಿರ್ಮಾಪಕನಾಗಿ ನನಗೆ ಪ್ರತಿ ಪ್ರಶಸ್ತಿ ನನಗೆ ಭಾಳ ಹೆಮ್ಮೆಯ ವಿಷಯ. ಸೊ ನಾನು ನಿರ್ಮಾಣ ಮಾಡಲಿ, ನಾನು ಕಥೆನೇ ಬರೀಲಿ, ಅಥವಾ ನಾನು ನಿರ್ದೇಶನನೇ ಮಾಡಲಿ, ನನ್ನ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ, ಮನಸ್ಸಲ್ಲಿ, ಪ್ರೇಕ್ಷಕನ ಮನಸ್ಸಿನಲ್ಲಿ ಆಕ್ರೋಶ ಹುಟ್ಟಬಾರ್ದು. ಅವನು ಅಥವಾ ಅವಳು ಅಥವಾ ಇಡೀ ಕುಟುಂಬನೋ ಸಿನಿಮಾ ಥಿಯೇಟ್ರಿಂದ ಹೊರಗೆ ಬರಬೇಕಾದ್ರೆ ತುಂಬ ಖುಷಿಯಿಂದ ನಗನಗುತ್ತಾ ಹೊರಗಡೆ ಬರುತ್ತೆ. ಈ ಸಿನಿಮಾನು ಅದೇ ಕ್ಯಾಟಗರಿನಲ್ಲಿ. ಸರ್, ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅದ್ಭುತವಾಗಿ ಸಂಸಾರ ಬಂದು ಕೂತು ನೋಡೋಂಥ ಸಿನಿಮಾಗಳನ್ನು ಇದುವರೆಗೂ ಕೊಟ್ಟಿದ್ದೀರಾ. ಈಗ ಮಾಡಿರುವಂಥ ಸಿನಿಮಾನು ಅದೇ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಹೇಳ್ತಿದ್ದೀರಾ. ಮತ್ತು ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರುವಂಥ ಒಂದು ಚಿತ್ರವನ್ನು ನೀವು ನೀಡಿದ್ದೀರಾ. ಟೀಸರಲ್ಲಿ ತುಂಬ ಒಂದು ಕ್ಯೂರಿಯಸ್ ಹುಟ್ಟಿಸಿದೆ, ಯಾಕಂದರೆ ಕುತೂಹಲ ಹುಟ್ಟಿಸಿದೆ. ಸುದೀಪ್ ಸರ್ ಹೇಳಿದ್ರು, ಬೇರೆ ಎಲ್ಲರೂ ಇವಾಗ ಮಾತಾಡ್ತಿರೋದೇನೆಂದರೆ ಒಂದು ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಅನ್ನೋದು. ಸೊ ಚಲನಚಿತ್ರ ಬರಲಿ, ಬಂದಾದಮೇಲೆ ಎಲ್ಲರೂ ಸೇರಿ ಕುಟುಂಬ ಸಮೇತ ಹೋಗಿ ಥಿಯೇಟ್ರಲ್ಲಿ ಮೂವಿ ನೋಡಬೇಕಂತ ನಾನು ಎಲ್ಲರೂ ಹಾರೈಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಎ ಬ್ಯೂಟಿಫುಲ್ ಮೂವಿ. Thank you, sir. Thank you so much. Thank you for talking to me and recording this. Thank you, sir. ಧನ್ಯವಾದ.